ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ಹಾಗೂ ಇವತ್ತಿನ ಈ ಸಭೆಗೆ ಮುಕುಟಪ್ರಾಯರಾಗಿ ಬಂದಿರುವಂತಹ ನಮ್ಮ ನಿರ್ಮಾಪಕರು, ನಿರ್ದೇಶಕರಾದಂಥ ಚಂದ್ರ ಸರ್ ಮತ್ತು ಮಂಜಣ್ಣ ಹಾಗೂ ಈ ರಥದ ಸಾರಥಿ ದಯಾಳ್ ಸರ್. ಇಲ್ಲ, ತಪ್ಪೇನಿಲ್ಲ, ಮ್ಯಾಮ್ ಹೇಳಿದ ನಿಜಾನೇ. ಈ ಸಿನಿಮಾದಲ್ಲಿ ನಂದು ಒಂದು ಪಾತ್ರ. ಕೆಲವರು ಎಷ್ಟೇ ಓದಿದ್ರು ಕೆಲವು ಡುಬಾಕ್ಗಳನ್ನ ಕೇಳ್ತಿರ್ತಾರೆ, ಏನೋ ಐಡಿಯಾ ಕೊಡಿ ಅಂತ. ಅದು ವೀಕ್ನೆಸ್ಸು. ನಾನೇ ಹೇಳ್ತಿದ್ದೆ ಅವರಿಗೆ, ಎಜುಕೇಷನ್ ಸರ್ಟಿಫಿಕೇಟ್ಗೆ, ಸಂಸ್ಕಾರ ಜೀವನಕ್ಕೆ. ಅನುಭವ ಇದ್ದರೆ ಮಾತ್ರ ಇದೆಲ್ಲ ಆಗೋದು. 3 ಡಿಗ್ರಿ ಓದೋರು ಯಾರೋ ಪುಸ್ತಕ ಹಿಂಗೆ ತೆಗೆದು ನಾಳೆ ಹೆಂಗೆ ಜೀವನ ಮಾಡೋದು ಅಂತ ಓದಿದ ಕಾಲ ಇಲ್ಲ. ಎಲ್ಲ ಎತ್ತಿಟ್ಬಿಟ್ಟಿರ್ತೀವಿ, ಇಷ್ಟೆಲ್ಲ ಓದಿದ್ದೀವಿ ಅಂತ. ಜೀವನ ಪಯಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಅದು ಬಿಗಿ ಆಗೋದು. ನಮ್ಮ ವೇಣು ಅವರು ಹೇಳಿದ್ರು, ನಾನು ಅಲ್ಲಿ ತುಂಬ ನರ್ವಸ್ ಆಗ್ಬಿಡ್ತಿದ್ದೆ. ಎಲ್ಲ ನಮ್ಮಿಬ್ಬರು ಕಾಂಬಿನೇಷನ್ನೇ ಜಾಸ್ತಿ. ಮಾನಿಟರ್ ಆದಾಗ ಎಲ್ಲ ಚೆನ್ನಾಗಿರೋರು, ಲೈಟ್ ಆನ್ ಆಗ್ತಿದ್ದಂಗೆ ಪಾಪ ಅವ್ರು ಹೇಳ್ದಂಗೆ, ಸರ್ ಓಪನಿಂಗ್ ಲೈನ್ ಏನು ಆ ಥರ. ಆಮೇಲೆ ನಾನು ಎದುರು ನಿಂತ್ಕೋಬೇಕು. ನಾನು ಅವ್ರೇನು ಮಾತಾಡ್ತಾ ಇದ್ದಾರೆ, ಸರ್ ಬನ್ನಿ ಸರ್ ಬನ್ನಿ ಸರ್ ನೀವಿದ್ದು, ನಾನು ಹೋಗಿ ನಿಂತ್ಕೊಂಡ್ರೆ ಡೈಲಾಗ್ ಎಲ್ಲ ಹೇಳ್ಬಿಡೋರು. ಏನೋ ಒಂಥರ ಗೊತ್ತಿಲ್ಲ ಅವ್ರು, ಅಂದರೆ ನಮ್ಮ ಮೇಲೆ ನಂಬಿಕೆ ಅಷ್ಟೇ. ನೀವಿದ್ದರೆ ನನಗೆ ಮರೆಯೋದಿಲ್ಲ ಅಂತ. ಇಲ್ಲ, ಮೊದಲೇ ಹೆಜ್ಜೆ ಎಲ್ಲರಿಗೂ ಕಷ್ಟನೇ ಅಲ್ವಾ? ಬರುವಾಗ ಮೊದಲೇ ಹೆಜ್ಜೆ ಎಲ್ರಿಗೂ ಕಷ್ಟನೇ. ಅದಕ್ಕೆ ತಾನೇ ಕೈ ಹಿಡಿದು ನಡೆಸೋದು ಬೇರೆಯವರು. ಅದಕ್ಕೆ ನಮ್ಮನ್ನು ನಡೆಸೋಕ್ಕೆ ಇವರೆಲ್ಲ ಬಂದಿರೋದು. ಈ ಸಿನಿಮಾದನ್ನು ಕಲಾವಿದನ್ನ ಕೈ ಹಿಡಿದು ನಡೆಸೋದಕ್ಕೆ ಇವರೆಲ್ಲ ಬಂದಿರೋದು. ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ದೇ ಇರುತ್ತೆ ಯಾವಾಗಲೂ. ಚಿಕ್ಕಪಟ್ಟದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಸರ್, ನಾವಿನ್ನೂ ಕಲಿತಾ ಇರೋರು. ಪಾಪ ಕ್ಷಮೆ ಕೇಳಿದ್ದಾರೆ ಅವರು, ತೊಂದರೆ ಇಲ್ಲ. ಗೊತ್ತಿಲ್ಲ ಅವ್ರಿಗೇನೋ ಮಾತಾಡ್ಬಿಟ್ರು. ಇದೇನಾಗುತ್ತೆ, ಆಶೀರ್ವಾದ ಬೇರೆ, ಚಪ್ಪಾಳೆ ಬೇರೆ. ಅದಕ್ಕೆ ಅವರ ಮಾತು ಹೇಳಿದ್ದು. ಪ್ರೋತ್ಸಾಹ ಬೇರೆ, ಆಶೀರ್ವಾದ ಬೇರೆ ಅಂತ. ಇನ್ನು ಮುಂದೆ ಅದು ಮಾಡೋದು ಬೇಡ ಅಂತ ಅಲ್ಲಮ್ಮ. ಕಲಿಯುಗ ಅಲ್ವಾ, ಕಲಿತಾನೆ ಇರಬೇಕು. ಅದ್ರಲ್ಲಿ ಏನೂ ತಪ್ಪಿಲ್ಲ. ನಾನು ಅದನ್ನು ಹೇಳ್ದೆ. ನಾನು ಹೇಳಿದ್ದು ಪ್ರೋತ್ಸಾಹ ಕೊಡಿ ಅನ್ನೋ ಕಾರಣದಿಂದ. ಬಹುಶಃ ಅವ್ರಿಗೆ ಅದು ಸರಿ ಅನ್ಸಿಲ್ಲ, ನಾ ಕ್ಷಮೆ ಕೇಳಿದ್ದೀನಿ. ಅದ್ರಲ್ಲಿ ನಾನೇನು ಚಿಕ್ಕವಳಾಗಲ್ಲ. ಗುರುಗಳಾಗ್ಬಿಟ್ರು ಅವ್ರು ಈಗ. ಖಂಡಿತ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅಕ್ಷರ ಮಾತ್ರಂ ಕಲಿಸಿದ ಆತಂ ಗುರು ಅಂತ. ಖಂಡಿತ ಅವ್ರ ಗುರು ಆಗಿ ತಗೊಳ್ಳಿ. ಮುಂದೆ ಇದೆಲ್ಲ ಸ್ಟೇಜ್ಗೆ ಹೋಗ್ತಿದ್ದಂಗೆ ನೆನಪಾಗ್ಬಿಡ್ತಾರ ಅವ್ರು. ಖಂಡಿತ ಸರ್, ಖಂಡಿತ. ಅಬ್ಬಾ ಮಂಜಣ್ಣ, ನೆಕ್ಸ್ಟ್ ಮಂಜಣ್ಣ ಅವ್ರ ಪಿಕ್ಚರ್ಗೆ ಅವರೇ ಡೈಲಾಗು ನೋಡಿ, ಗುರು ಆಗ್ತವಳಿ ಗುರು ಮುಟ್ತೀರಾ ಅಂತ. ಸಿನಿಮಾದ ಕಥೆ ಅಂದರೆ, ನಮ್ಮ ಚಿತ್ರದ ನಾಯಕಿ ಅನು ಮೇಡಮ್ ಹಗ್ಗ. ಈಗ ಹಗ್ಗ ಇಟ್ಕೊಂಡೆ ಒಂದು ಹೇಳ್ತೀನಿ. ಹಾಗಾರೆ ಇವ್ರು ಬರ್ತಿದ್ದಾಗೆ ಒಂದು ಮಾತು ಬಳಸಿದ್ರು, ಒಂದು ನೀರು ಸೇದಕ್ಕೂ ಹಗ್ಗ ಬೇಕು ಅಂತ ಹೇಳಿ. ಇವಾಗ ನೀವು ತರಕ್ಕೆ ಪ್ರಸ್ತುತರೆ ಹಗ್ಗ ನಮಗೆ. ಅವ್ರ ಹಗ್ಗ ಆದರೆ ಮಾತ್ರ ನಾವು ನೀರು ತಗೊಳಕ್ಕೆ ಸಾಧ್ಯ. ಮೇಲೆ ಆ ನೀರನ್ನ ನೀವೆಲ್ಲ ಸೇರಿ ಕೊಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲಿರಲಿ. ಪಾತ್ರದ ಬಗ್ಗೆ ನಾನು ಹೇಳೋದಕ್ಕೆ ಅಂತಂದರೆ, ಅಣ್ಣ ಖಂಡಿತ ನಿರ್ಮಾಪಕರು ರಾಜು ಸರ್ ಅವರು ಫಸ್ಟ್ ಪಿಕ್ಚರ್ ಅಂತ ಹೇಳಿ, ಇಡೀ ಟೀಮ್ ಫಸ್ಟ್ ಪಿಕ್ಚರ್ ಅಂತ ಹೇಳಿ ಒಂದು 4-5 ಮೀಟಿಂಗ್ ಮಾಡಿರ್ಬೋದು ನಾವು ಎಲ್ಲ ಮನೆಯಲ್ಲಿ. ಆದರೂ ಅವರೆಲ್ಲೂ ನಮಗೆ ಆ ಥರ ಕಾಣಲಿಲ್ಲ. ಇವಾಗ ಚಂದ್ರ ಸರ್ ಹೇಳಿದ್ರು, ಫಸ್ಟ್ ಪಿಕ್ಚರ ಇದು ನಿರ್ದೇಶಕರಿಗೆ ಅಂತ. ಎಲ್ಲೋ ಏನೋ ಒಂದು ವರ್ಕ್ ಆಗಿರುತ್ತೆ ಅಲ್ವಾ? ನೋಡೋಣ, ದೇವರ ಆಶೀರ್ವಾದ ಏನಿದೆ ಗೊತ್ತಿಲ್ಲ. ನೀವೆಲ್ಲರೂ ದೇವ್ರ ಥರ ಬಂದು ಕೂತಿದ್ದೀರಿ, ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ಸೇರಿ. ಅಣ್ಣ ಹೌದು, ಬೇಕಲ್ಲ ಹಿಂಗೆ ಮೇಲೆ ಕೆತ್ತಕ್ಕೆ. ಅದೇ ತಾನೇ ಮೇಯ್ನು. ಬಿಂದಿಗೆ ಮೇಲೆ ಬರಬೇಕು ಅಂದರೆ ನೀವು ಬೇಕೇ ಬೇಕಲ್ಲ. ಅದಕ್ಕೆ ಅವ್ರು ಹೇಳಿದ್ದನ್ನು ಹಂಗೆ ಬಳಸ್ಕೊಂಡೆ ಅಷ್ಟೇ ನಾನು. ಅವಿನಾಶ್ ಅವರು ಕನ್ನಡ ಮಾತಾಡೋದು ಕಡಿಮೆ. ಅವರು ಓದಿರೋದು ಅದು, ಅದಕ್ಕೋಸ್ಕರ ಅದು ಟ್ರ್ಯಾಕ್ ಬಿಟ್ಟು ಬರ್ತಾ ಇಲ್ಲ ಪಕ್ಕಕ್ಕೆ. ಗಾದೆ ಇದೆಯಾ, ಹಳೆ ಗಾದೆ, ಕಲ್ತಿರೋದು ಬಿಡೆ ಮುಂಡೆ ಅಂದರೆ 3 ದಾರಿಗೆ ಹೋಗಿ ಮಣ್ಣು ತಿನ್ನಲ್ಲ ಅನ್ನಲಂತೆ. ಹೋಗೋದಿಲ್ಲ ಅದು. ಅಂದರೆ ನೀವು ಇಂಗ್ಲೀಷ್ ಮಾತಾಡಿದ್ರೆ ಎಂತಲ್ಲ ನಾನು ಹೇಳಿದ್ದು. ಅವ್ರನ್ನ ನಾನು ಕರೆಯೋದು ಮಜ್ಜಿಗೆ ಡೈರೆಕ್ಟ್ರು ಅಂತ. ಮಜ್ಜಿಗೆ ಡೈರೆಕ್ಟ್ರು. ಊಟ ಮಾಡ್ತಿರ್ಲಿಲ್ಲ ಸರ್, ಪಕ್ಕದಲ್ಲಿ ಒಂದು ಮಜ್ಜಿಗೆ ಬಾಟ್ಲಿ ಇರೋದು ಯಾವಾಗಲೂ. ಹೊಸಬ್ ನೋಡಿದವ್ರಿಗೆ ಸಾರಾಯಿ ಅನ್ಸೋದು ಇಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಹೊಸದಾಗಿ ನೋಡೋರಿಗೆ ಸಾರಾಯಿ ಏನೋ ಇರಬೇಕು ಅನ್ಸೋದು. ಅವ್ರು ಮಜ್ಜಿಗೆ ಕುಡ್ಕೊಂಡು ಊಟನೇ ಮಾಡ್ತಿರ್ಲಪ್ಪ. ಅದು ಏನು ದೇವ್ರ ಶಕ್ತಿ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಏನೋ ಅವ್ರ ಟೆಕ್ನಿಕಲ್ಲೇ ಮಾತ್ರ. ಅಲ್ಲಿ ನಿರ್ಮಾಪಕರು ಬಂದು ಹೇಳಿದ್ರು, ಅವ್ರು ಕೇಳ್ತಿರ್ಲಿಲ್ಲ. ಇವರು ಇಲ್ಲ, ನಾನೇನೋ ಅಂದ್ಕೊಂಡಿದ್ದೀನಿ, ಅದು ತೆಗ್ಬೇಕು, ಸುಮ್ಮನೆ ಇದ್ಬಿಡಿ ಅನ್ನೋರು. ಮ್ಯಾಮ್ಗಂತೂ ತುಂಬ ತೊಂದರೆ ಕೊಟ್ಟಿದ್ದಾರೆ ಅಂತ ಗೊತ್ತು ನಮಗೆ. ಯಾಕಂದರೆ ಇಡೀ ನೈಟ್ ಶೂಟಿಂಗ್ ಪಾಪ ಮ್ಯಾಮ್ಗೆ. ನಮ್ದನೇ ಡೇ ಇತ್ತು. ನಮಗೊಂದು 3 ದಿನ ಹಾಕೊಂಡು ರುಬ್ಬಿದ್ರು. ಆಮೇಲೆ ಒಂದು ಸರಿ ಓಡೋ ಸೀನು ಹೇಳ್ಬೋದಾ ಸರ್? ಹೇಳ ಸರ್, ಓಡಿಸ್ತಾನೆ ಇದ್ದಾರೆ.
ಎಷ್ಟು ಅಂತ ಓಡ್ ಬರೋದು 10 ಸಲ ನೋಡೋ ಬಟ್ಟೆ ಎಲ್ಲ ಬಿಚ್ಚಾಕ್ ಕೊಡೋಗ್ಬಿಡ್ತೀನಿ ನಾನು ಒಂದೇ. ಅವಾಗ ಸಾಕು ಸರ್ ಸಾಕು ಓಕೆ ಓಕೆ ತಮಾಷೆ ಮಾಡ್ತಾ. ಸಮೂಹ ಎಲ್ಲ ಚೆನ್ನಾಗಿರ್ಬೇಕು, ಇಲ್ಲಾಂದ್ರೆ ರಥ ಮುಂದೆ ಹೋಗಲ್ಲ. ಸಾರಥಿಯವರಿಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹೊಸ ಟೀಮು, ನೀವು ದಯವಿಟ್ಟು ನಮ್ಮನ್ನೆಲ್ಲ ಕೈ ಹಿಡಿದು ಮುಂದೆ ಕರ್ಕೊಂಡೋಗಿ. ಈ ಸಿನಿಮಾ ಆದಮೇಲೆ ಮೇಡಮ್ನ ನೋಡೋ ರೀತಿನೇ ಬೇರೆ ಆಗುತ್ತೆ ಇಂಡಸ್ಟ್ರಿ, ಅಷ್ಟೊಂದು ಗ್ಯಾರಂಟಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ. ನಾವೆಲ್ಲ ಸೈಡ್ ಡಿಶಸ್ಸು, ಉಪ್ಪಿನಕಾಯಿ ಹಪ್ಪಳ ಇದ್ದಂಗೆ. ಮೇಡಮ್ ಕ್ಯಾರೆಕ್ಟರ್ ಮಾತ್ರ ನಿಜವಲ್ಲೋ. ಇವರು ಹೇಳಿದ್ರು ಒಂದ್ಸರಿ, ಕಲಾವಿದರಿಗೆ ಒಳ್ಳೊಳ್ಳೆ ಪಾತ್ರ ಸಿಗೋದನ್ನು ಪುಣ್ಯನೇ. ದೊಡ್ಡವ್ರು ಹೇಳ್ತಾರಲ್ಲ, ಒಳ್ಳೆ ಗುರು ಸಿಗ್ಬೇಕಾದ್ರೆ ಪುಣ್ಯ ಇರಬೇಕಂತೆ, ಒಳ್ಳೆ ಶಿಷ್ಯ ಸಿಗ್ಬೇಕಾದ್ರೆ ಅವನಿಗೆ ಪುಣ್ಯ ಇರಬೇಕಂತೆ. ಅವನ ಮನದಾಳದ ಮಾತನ್ನು ನಂಬಿಕೊಂಡು ಕಲ್ತ್ಕೊಂಡು ಅವರು ಒಪ್ಪಿಸ್ಬೇಕಲ್ಲ. ನಾನು ಒಂದು ಕಡೆ ಹೇಳಿದ್ದೆ ಯಾರಿಗೋ, ಆ ಇ ಬರ್ದಿದ್ರು ಹಿಂಗೆ ಹಿಂದಗಡೆ ಎಲ್ಲ ಬರೀ ಅಕ್ಷರಮಾಲೆ ಹಾಕ್ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಏನೋ ಮಾತಾಡಿ ಅಂದರು. ಸ್ಟೇಜ್ಗೆ ಹೋದಾಗ ನಾನೆಲ್ಲ ಹಿಂದೆ ನೋಡಿದ ಆ ಇಂದ ಅಮ್ಮವರೆಗೂ ಇದೆ. ಒಬ್ಬ ಶಿಷ್ಯನಿಗೆ ಗುರು ಆ ಇಂದ ಶುರು ಮಾಡಿದ್ರೆ ಅವನ ಪ್ರತಿಭೆ ನೋಡಿ ಜನ ಯಾರು ಶಿಷ್ಯಪ್ಪ ನೀನು ಅನ್ಬೇಕು ಅಂದೆ. ಅಂದ್ರೆ ಆ ಇಂದ ಶುರು ಮಾಡಿದ್ರೆ ಅನ್ನೋದು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಕಷ್ಟದ ಕೆಲಸನೇ. ಸುಮಾರು ಸಪೋರ್ಟ್ಸ್ ಬೇಕು ನಮಗೆ. ಅದಕ್ಕೆ ಎಲ್ಲರೂ ನಮ್ಮ ಗುರುಗಳಾಗ್ತಾರೆ. ಒಂದೊಂದು ಅಕ್ಷರನು ಕಲಿತಾ ಇರ್ಬೇಕು ನಾವು. ಖಂಡಿತ ಸರ್, ಅದರಲ್ಲಿ ಅಲ್ವಾ, ತೊಂದರೆ ಇಲ್ಲ. ರೆಡಿ ಟು ಅಕ್ಸೆಪ್ಟ್. ಅಷ್ಟೇ, ಅದು ಮಾಡ್ಕೋಬೇಡಿ, ಕಲ್ತ್ಕೊಂಡ್ರೆ ಆಯ್ತು. ಆಫ್ ಕೋರ್ಸ್. ಇಷ್ಟ ಆಗಿದೆ. ಕತೆ ಪೂರ್ತಿ ಹೇಳಲ್ಲ, ಅವ್ರ ಮನೆಗೆ ಬಂದು ಹೊಡಿತಾರೆ. ಅವಿನಾಶ್ ಅವರು ಹೇಳ್ತಾನೆ ಇರ್ತಾರೆ ಫೋನಲ್ಲಿ, ನೀವು ಜಾಸ್ತಿ ಮಾತಾಡ್ತೀರಾ ಹುಷಾರು. ವೇಣು ಅವರು ಫಸ್ಟ್ ಪಿಕ್ಚರು ಆದರೂ ಅವ್ರು ಹೇಳಿದ್ರು, ಕಲ್ತ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿ. ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಿನಿಮಾನ ಗೆಲ್ಲಿಸ್ಕೊಡಿ. ಚಂದ್ರ ಸರ್ ಎಲ್ಲದರ ಬಗ್ಗೆ ಹೇಳಿದ್ದಾರೆ, ಇವಾಗ ಇವತ್ತಿನ ಬೆಳವಣಿಗೆ ಬಗ್ಗೆ. ಮತ್ತೊಮ್ಮೆ ಇಡೀ ತಂಡಕ್ಕೆ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರು ಯಾರ್ಯಾರು ಈ ಸಿನಿಮಾಗೆ ಹರಸಕ್ಕೆ ಬಂದಿದ್ದೀರಿ, ನಿಮಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತೊಮ್ಮೆ ಪತ್ರಕರ್ತೆಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.